ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆಫ್ಟರ್ ಎ ಲಾಂಗ್ ಟೈಮ್, ಇಟ್ಸ್ ಆಲ್ರೆಡಿ ನಮಗೆ 2 years ಆಗಿದೆ ಲಾಂಗ್ ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡ್ತಿರಲಿಲ್ಲ. ಸೊ ಅದಕ್ಕೆ ಇವತ್ತಿಂದ ಅಪ್ಲೋಡ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇವತ್ತು ಸ್ಪೆಷಲಾಗಿ ಭೀಮ್ ನಮಾಸ್ ಇತ್ತು. ನಾನು ಈಗೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋಯಿಂದನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಸೊ ಭೀಮ್ ನಮಾಸೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡು ಹೂವು ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೆ. ಜೊತೆಗೆ ನಾವು ಇದು ಭೀಮ್ ನಮಾಸೆಗೆ ಯಾವ ಥರ ಪೂಜೆ ಮಾಡಬೇಕು ಅಂತ ನಾನು ಕೆಲವೊಬ್ಬರು ವೀಡಿಯೋಸಲ್ಲಿ ಮತ್ತು ನಮ್ಮ ಅಮ್ಮನೂ ಹೇಳಿದರು. ಅದೇ ರೀತಿ ಒಂದು ತಟ್ಟೆಯಲ್ಲಿ ಇಕ್ಕಿ ತಾಮ್ರದ ತಟ್ಟೆ ಇಲ್ಲ ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆ ಅದು ಇಕ್ಕಿ ಅದರ ಮೇಲೆ ಸ್ವಸ್ತಿಕು ಇಲ್ಲ ಅಂದರೆ ಓಂ ಸಿಂಬಲ್ ಬರೆದ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಹೂವು ಹಾಕಿ ಅದ್ರ ಮೇಲೆ 2 ದೀಪ ಇಕ್ಕಿ ಅದಕ್ಕೆ ಕಂಕಣ ಕಟ್ಟಬೇಕು. ಅದಾದಮೇಲೆ ನಾವು ಫಸ್ಟು ಗಣಪತಿ ವಿಗ್ರಹ ಇದೆ, ಗಣಪತಿ ವಿಗ್ರಹಕ್ಕೆ ಫಸ್ಟು ಪೂಜೆ ಮಾಡಿ ಅದಾದಮೇಲೆ 2 ದೀಪನ ಸಾಕ್ಷಾತ್ ಶಿವ ಪಾರ್ವತಿ ಅಂತ ನಾವು ಅಂದ್ಕೊಂಡು ಅವ್ರಿಗೆ ಪೂಜೆ ಫಸ್ಟ್ ಮಾಡಿ ಆದಮೇಲೆ ಫೋಟೋ ಇದ್ದರೆ ಫೋಟೋ ಮುಂದೆ ಇಟ್ಬಿಟ್ಟು ಫೋಟೋ ಮಾಡಬೇಕು. ಇಲ್ಲ ಅಂದರೆ ದೀಪಗಳನ್ನೇ ಶಿವ ಪಾರ್ವತಿ ಅಂತ ನೆನೆಸ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ನಾವು ಯಜಮಾನರಿಗೆ ಪೂಜೆ ಮಾಡಬೇಕು. ಸೊ ಇದೆಲ್ಲ ಪ್ರೋಸೆಸ್ ಎಲ್ಲ ನಾನು ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ದೆ, ಜೊತೆಗೆ ಅಮ್ಮನೂ ಸಹ ಹೇಳಿದರು. ಇದೆಲ್ಲ ಮಾಡ್ಕೋಬೇಕಾದ್ರೆ ನಮ್ಮ ಮನೆಯವರೇ ವಿಡಿಯೋ ಮಾಡ್ತಾಯಿದ್ರು. ಸೊ ಅದೆಲ್ಲ ಆದಮೇಲೆ ನಾನು ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆಲ್ಲ ಪಾದ ಪೂಜೆ ಅಂದ್ಬಿಟ್ಟು ಪೂಜೆಗೋಸ್ಕರ. ಸೊ ನಮ್ಮಲ್ಲಿ ಹೆಂಗಂದರೆ ಪಾದ ಪೂಜೆ ಮಾಡಬೇಕಂದ್ರೆ ಫಸ್ಟು ಕಾಲೆಲ್ಲ ಕ್ಲೀನಾಗಿ ಎಲ್ಲೂ ಒಂದು ಮಾರ್ಕು ಸಹ ಇರಬಾರ್ದು. ಅಂದರೆ ಮಾರ್ಕ್ ಅಂದರೆ ಈಗ ಅರ್ಧಂಬರ್ಧ ತೊಳಿದಬಾರ್ದು, ನೀಟಾಗಿ ತೊಳಿಬೇಕಂತ ಅಮ್ಮ ಹೇಳಿದ್ರು. ತೊಳೆದ್ಮೇಲೆ ಕ್ಲೀನಾಗಿ ಅಲ್ಲಿ ವಾಯ್ಸಲ್ಲಿ ಹೇಳ್ತಾಯಿದ್ರು ಎಲ್ಲೂ ತಾಪೆ ಇಲ್ದಂಗೆ ಕ್ಲೀನಾಗಿ ವಾಶ್ ಮಾಡು ಅಂತ. ಅದಾದಮೇಲೆ ನಾವು ಅರಿಶಿನ ಹಾಕ್ತೀವಿ. ಅರಿಶಿನ ಇಕ್ಕೋದು ಯಾಕಂದರೆ ಒಂದು ಪಾದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಪಾದ ಅನ್ನೋದು ಶುದ್ಧೀಕರಣವಾಗಿರಬೇಕು, ಸ್ವಚ್ಛವಾಗಿರಬೇಕು. ಈಗ ಅರಿಶಿನ ಅನ್ನೋದು ಶುದ್ಧತೆ ಅಲ್ವಾ, ಲೈಕ್ ಅದು ಪ್ಯೂರಿಟಿ, ಲೈಕ್ ಮಂಗಳಕರದ ಅರಿಶಿನ. ಸೊ ಅದರಿಂದ ನಾವು ಅರಿಶಿನ ಹಚ್ಚಿ ಆ ಅರಿಶಿನೂ ಸಹ ಅಷ್ಟೇ ಎಲ್ಲೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇಲ್ದಂಗೆ ಕೆಳಗೆ ಪಾದದ ಕೆಳಗಡೆಯಿಂದ ಮೇಲ್ವರೆಗೂ ಒಂಚೂರು ತಾಪೆ ಇಲ್ದಂಗೆ ಅರಿಶಿನ ಹಚ್ಚಬೇಕು. ಅದಾದಮೇಲೆ ಅರಿಶಿನ ಕುಂಕುಮ ಇಕ್ಕಿ ಹೂವು ಇಕ್ಕಿ ಪೂಜೆ ಮಾಡಬೇಕು. ಅಮ್ಮ ಅಲ್ಲಿ ಕುತ್ಕೊಂಡು ಎಲ್ಲ ಹೇಳ್ಕೊಡ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ಪ ಅಂದ್ಬಿಟ್ಟು. ಬನ್ನಿ ನೋಡೋಣ ಹಾಗಾದರೆ ಭೀಮ್ ನಮಾಸೆ ಅಂದರೆ ಏನು, ಯಾಕೆ ಭೀಮ್ ನಮಾಸೆ ಆಚರಿಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಭೀಮ್ ನಮಾಸೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಆಚರಿಸ್ತಾರೆ. ಯಾಕಂದರೆ ಕನ್ನಡದವರೇ ಜಾಸ್ತಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಿ ಆಷಾಢ ಮಾಸದಲ್ಲಿ ಆಷಾಢ ಕೊನೆಯ ವಾರದಲ್ಲಿ ಅಮಾವಾಸ್ಯೆ ದಿವಸ ಈ ಭೀಮ್ ಅಮಾವಾಸ್ಯೆ ಮಾಡ್ತಾರೆ. ಅದರಲ್ಲೂ ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೀತಾರೆ. ಯಾಕಂದರೆ ನಾವು 2 ಜ್ಯೋತಿ ಲೈಕ್ ದೀಪ ಹಚ್ತೀವಲ್ಲ, ಆದ್ದರಿಂದ ಭೀಮನ ಅಮಾವಾಸ್ಯೆ ಅಂತಾರೆ. ಭೀಮನ ಅಮಾವಾಸ್ಯೆ ಅಂದರೆ ಈ ಮಹಾಭಾರತದಲ್ಲಿ ಬರೋ ಭೀಮ ಅಲ್ಲ. ಭೀಮ ಅಂದರೆ ಈ ಒಂದು ಸ್ಟೋರಿ ಇದೆ, ಆ ಸ್ಟೋರಿಯಲ್ಲಿ ಭೀಮೇಶ್ವರನಿಗೆ ಪೂಜೆ ಮಾಡೋದ್ರಿಂದ ಭೀಮನ ಅಮಾವಾಸ್ಯೆ ಅಂತಾರೆ. ಸೊ ಫಾರ್ ಎಕ್ಸಾಂಪಲ್ ದೀಪ ಇಟ್ಟೋದ್ರಿಂದ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತ ಕರೀತಾರೆ. ಅದಕ್ಕೆ ಅದನ್ನು ಶಾರ್ಟಾಗಿ ಭೀಮ್ನ ಅಮಾವಾಸ್ಯೆ ಅಂತ ಕರೀತಾರೆ. ಬನ್ನಿ ಅದರ ಜೊತೆಗೆ ಚಿಕ್ಕದಾಗಿ ಇದರ ಹಿನ್ನೆಲೆಯ ಕಥೆ ಏನಂತ ತಿಳ್ಕೊಳ್ಳೋಣ. ತುಂಬ ಡೀಪಾಗಿ ಬೇಡ, ಶಾರ್ಟಾಗಿ ಹೇಳ್ತೀನಿ. ಈ ವ್ರತದ ಪರಂಪರೆಯ ಕಥೆಯು ಕೆಲವು ಮೂಲ ಸ್ಕಂದ ಪುರಾಣಗಳೊಂದಿಗೆ ಸಂಪರ್ಕಿಸುತ್ತವೆ. ಕಥೆಯ ಪ್ರಕಾರ ಒಬ್ಬ ರಾಜಕುಮಾರನ ಮದುವೆಯ ದಿನವೇ ಮೃತಪಟ್ಟುತ್ತಾನೆ. ಆತನು ಮದುವೆ ಆದ ಯುವತಿಯು ತನ್ನ ತಾಯಿಯಿಂದ ಕಲಿತಿದ್ದ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆ ಅಮಾವಾಸ್ಯೆಯಂದೇ ಭಕ್ತಿಯಿಂದ ಆಚರಿಸುತ್ತಾಳೆ. ಮಣ್ಣಿನಿಂದ 2 ದೀಪಗಳನ್ನು ಮಾಡಿ ಶಿವಪಾರ್ವತಿಯನ್ನು ಪೂಜಿಸುತ್ತಾಳೆ. ಆಕೆಯ ಅಚಲ ಭಕ್ತಿಗೆ ಮೆಚ್ಚಿದ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಆಕೆಗೆ ಪತಿಗೆ ಪುನರ್ಜೀವ ನೀಡುತ್ತಾರೆ ಎಂಬುದು ಜನಪ್ರಿಯ ವ್ರತದ ಕಥೆಯಾಗಿದೆ.
ಹಾಗಾಗಿ ಈ ಹಬ್ಬ ನಮಗೆ ಹೇಳಿಕೊಡುವುದು ಒಂದೇ ಮಾತು: ಭಕ್ತಿ, ನಂಬಿಕೆ ಮತ್ತು ಪ್ರೀತಿ ಇದ್ದರೆ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು ಅನ್ನೋದೇ ಈ ಚಿಕ್ಕದಾಗಿ ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇನ್ನೂ ಒಂದು 2-3 ಕತೆ ಇದೆ, ಅದು ತುಂಬ ಲಾಂಗ್ ಇದೆ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ನಾನು ಹೇಳಿ ಎಡ್ ಮಾಡ್ತಾಯಿದ್ದೀನಿ. ನಾನು ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮಮ್ಮ ಒಂದು ಹೇಳ್ಕೊಟ್ರು, ಅವ್ರ ಹತ್ರ ನೀನು ಏನಾದರೂ ಗಿಫ್ಟ್ ತೊಗೊಳೋದಲ್ಲ, ನೀನು ಅವ್ರಿಗೇನಾದರೂ ರಿಟರ್ನ್ ಕೊಡಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಅವ್ರಿಗೆ ಒಂದು ಜೊತೆ ಬಟ್ಟೆ ಕೊಟ್ಟು ಫ್ರೂಟ್ಸ್ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡೆ. ಅಮ್ಮ ಒಂದು ಹೇಳಿದ್ರು, ಯಾವಾಗ ಒಬ್ರಿಗೊಬ್ರು ಕೊಟ್ಟು ಗಿಫ್ಟ್ಗಳನ್ನ ಒಬ್ರಿಗೊಬ್ರು ಕೊಟ್ಕೊತಾರೆ ಆವಾಗ ಇಬ್ಬರಲ್ಲೂ ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವ್ರ ಹತ್ರನೇ ಇಸ್ಕೊಳ್ಳೋದಲ್ಲ, ನೀನು ಕೊಡಬೇಕು ಅಂತ ಹೇಳಿಕೊಟ್ರು. ಒಂದು ಸಲ ನಮಸ್ಕಾರ ಮಾಡ್ತೀನಿ, ಮತ್ತೆ ಇನ್ನೂ ಚೆನ್ನಾಗಿ ನಮಸ್ಕಾರ ಮಾಡು, ಕಾಲಿಗೆ ಬಿದ್ದು ಒಳ್ಳೆ ವರ ಕೊಡಪ್ಪ ಅಂತ ನಮ್ಮ ಯಜಮಾನ್ರಂಗೆ ನಮ್ಮಮ್ಮ ಹೇಳ್ತಾಯಿದ್ರು. ಸೊ ಅವರು ನನಗೆ ಅರಿಶಿನ ಕುಂಕುಮ ಇಟ್ಟು ಸಾಂಪ್ರದಾಯಿಕವಾಗಿ ಬಳೆ, ಎಲೆ ಅಡಿಕೆ, ಹೂವು, ಅರಿಶಿನ ಕುಂಕುಮ ಜೊತೆಗೆ ಸೀರೆ ಸಹ ಉಡುಗೊರೆಯಾಗಿ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಇದಕ್ಕಿಂತ ಮೇ ಬಿ ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ರು ನನಗೆ ಖುಷಿ ಆಗ್ತಿರ್ಲಿಲ್ಲೇನೋ. ಅವ್ರು ಕೊಟ್ಟಿರೋ ಈ ಗಿಫ್ಟೇ ನಂಗೆ ತುಂಬ ಖುಷಿ ಕೊಡ್ತು. ನಾನು ಹಂಗೆ ಕೈಯಲ್ಲಿ ತೊಗೊತಿದ್ದೆ, ಬಟ್ ಅಮ್ಮ ವಿಡಿಯೋದಲ್ಲಿ ಸೀರೆನ ಮುಂದೆ ಹಾಕ್ಕೊಂಡು ಸೀರೆಯಿಂದ ತಗೋ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಆಗ್ಬೋದು, ಅಲ್ಲಿ ಅಮ್ಮ ಕುತ್ಕೊಂಡು ಹಂಗೆ ಮಾಡಬಾರ್ದು, ಈ ಥರ ತಪ್ಪು ಇಲ್ದಂಗೆ ಮಾಡ್ಕೊಡಕ್ಕೆ ಹೇಳಿದ್ರು. ಈ ಭೀಮ್ ಅಮಾವಾಸ್ಯೆ ಅಂದಿದ ತಕ್ಷಣ ಜಸ್ಟ್ ಕಾಲಿಗೆ ಪೂಜೆ ಮಾಡಿದ ತಕ್ಷಣ ಯಜಮಾನ್ರ ಹತ್ರ ದುಡ್ಡು ತೊಗೊಳೋದು ಇಲ್ಲ ಕಾಣಿಕೆ ಅದಕ್ಕಂತ ಅಲ್ಲ ಮಾಡೋದು. ಗಂಡನ ಆಯುಷು, ಆರೋಗ್ಯ, ಸುಖ ಸಂಪತ್ತೆಲ್ಲ ಅಭಿವೃದ್ಧಿಯಾಗಿ ಬರಲಿ ಅಂತ ಅವರು ನಮ್ಮ ಯಜಮಾನ್ರು ಅನ್ನೋದಕ್ಕಿಂತ ಅವರು ಸಾಕ್ಷಾತ್ ಶಿವ ಅನ್ನೋ ಸ್ವರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ಈ ಥರ ಸಿಂಪಲಾಗಿ ಮಾಡ್ದಂಗೆ ಸ್ವಲ್ಪ ದೇವ್ರಿಗೆ ನಾವು ಯಾವ ಥರ ಪೂಜೆ ಮಾಡ್ತೀವೋ ಅದೇ ರೀತಿ ನಾವು ಪೂಜೆ ಮಾಡಿ ಈ ಪೂಜೆ ಭೀಮ್ ಅಮಾವಾಸ್ಯೆನ ಮೊದಲಿನ ಭೀಮ ಅಮಾವಾಸ್ಯೆನ ಈ ಥರ ನಾವು ಸಾಂಪ್ರದಾಯಿಕವಾಗಿ ಪೂರ್ಣಗೊಳಿಸಿದೆವು. ಹಲೋ, ಹಾಯ್, ನಮಸ್ಕಾರ. ಸೊ ನಮ್ಮ ವೈಫ್ ಹೇಳ್ದಂಗೆ ಥಿಂಕ್ ಅವರು ಆಲ್ಮೋಸ್ಟ್ 2 years ಆಯಿತು ವಿಡಿಯೋ ಸ್ಟಾಪ್ ಮಾಡಿ, ಯಾವುದು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಸ್ಪೆಷಲ್ ಅಂತ ಸೊ ಇಬ್ಬರು ಕುತ್ಕೊಂಡು ಡಿಸ್ಕಸ್ ಮಾಡಿ ಇವತ್ತಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತಿಂದ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇನ್ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಟಾಪ್ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾಯಿರ್ತೀವಿ ವಿತ್ ನಮ್ಮ ಯಜಮಾನ್ರ ಸಪೋರ್ಟ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟಿಂದ. ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.